ಬರುತ್ತಾ ಇದ್ದೇನೆ. ನನ್ನನ್ನು ನೋಡುವ ಪ್ರತಿಯೊಬ್ಬನು ಅವತ್ತು ಸಂತೋಷವನ್ನು ಪಡುತ್ತಾನೆ. ಅನೇಕರು ತಮ್ಮ ಎದೆಗಳನ್ನು ಬಡ್ಕೊಂಡು ದುಃಖವನ್ನು ಕೂಡ ಬರ್ತಾರೆ ಅಂತ ಹೇಳಿದ್ದಾರೆ ನಮ್ಮ ಸ್ವಾಮಿ. ಅದರ ರಾಜ್ಯವು ಶಾಶ್ವತವಾಗಿದೆ ಅಂತೆ. ಆದ್ರೆ ಈ ಲೋಕದಲ್ಲಿ ನಮಗೆ ಏನಾದ್ರೂ ಒಂದಾದ್ರೂ ಶಾಶ್ವತ ಇದೆಯಾ? ಯಾವುದು ಶಾಶ್ವತ ಇಲ್ಲ. ಎಲ್ಲ ಸ್ವಲ್ಪ ದಿನ, ಟೆಂಪ್ರರಿ, ಸ್ವಲ್ಪ ಸಮಯ. ಇವತ್ತಿದ್ದು ನಾಳೆ ಕಾಣದೆ ಹೋಗುವಂತ ಹಬೆಯಂತಿದ್ದೇವೆ ಎಂಬುದಾಗಿ ವಚನ ಹೇಳ್ತದೆ. ಆ ಒಂದು ನಿತ್ಯ ನಿರಂತರವಾಗಿರುವಂತ ರಾಜ್ಯಕ್ಕೋಸ್ಕರವಾಗಿ ತವಕ ಪಡುವಾಗ ಆ ಸ್ವಾಮಿ ಹೇಳುವಂತ ಮಾತು, ನನ್ನ ರಾಜ್ಯವು ಶಾಶ್ವತವಾಗಿ ಇದೆ, ನಿನ್ನ ಆಳ್ವಿಕೆಯು ತಲತಲಾಂತರಕ್ಕೂ ಇರುತ್ತದಂತೆ. 1000 ವರ್ಷದ ಕಾಲ ಈ ಲೋಕದಲ್ಲಿ ನೂತನ ಯೆರೂಸಲೇಮನ್ನು, ನೂತನ ಸಂಸ್ಥಾನವನ್ನು, ನೂತನ ಪಟ್ಟಣವನ್ನು ನಾನು ಈ ಲೋಕದಲ್ಲಿ ಬಂದು ಸ್ಥಾಪನೆ ಮಾಡುತ್ತೇನೆ. ಆ 1000 ವರ್ಷಗಳು ನನಗೆ, ನನ್ನ ವಾಕ್ಯಕ್ಕೆ, ನನ್ನ ಆಜ್ಞೆಗೆ, ನನಗೆ ವಿಧೇಯರಾಗಿ ಯಾರು ಜೀವಿಸಿದ್ದಾರೋ ಅವರೆಲ್ಲರಿಗೆ ಅವತ್ತು ನಾನು ಅಧಿಕಾರವನ್ನು ಕೊಡುತ್ತೇನೆ. ಅವರು ಸಹ ನನ್ನ ಜೊತೆಯಲ್ಲಿದ್ದು ಆ ಆಡಳಿತವನ್ನು ಮಾಡುತ್ತೇನೆ ಎಂಬುದಾಗಿ ನನ್ನ ಸ್ವಾಮಿ ಹೇಳಿದರು. ಆದ್ರೆ ಆ ಮಾತುಗಳನ್ನು ಯಾವುದು ನಾವು ಇವತ್ತು ನಂಬದೆ ನಾವು ಈ ಲೋಕದ ವಿಷಯವನ್ನು ನೋಡಿಕೊಳ್ಳುತ್ತಾ ನಮ್ಮ ಜೀವನವನ್ನು ಮುಂದೆ ಸಾಗಿಸುತ್ತಾ ಹೋಗುತ್ತಾ ಇದ್ದೇವೆ. ಆದ್ರೆ ಆತನ ರಾಜ್ಯವನ್ನು ಮೊದಲನೇದಾಗಿ ನಾವು ಸ್ಥಾಪಿಸುವಂತ ಮಕ್ಕಳಾಗಿ ಈ ಒಂದು ವರ್ಷದಲ್ಲಿ ನಾವು ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗಿದೆ. ಬೆಲೆಯು ಬಹಳ ಇದೆ, ಆಳುಗಳು, ಸೇವಕರು ತುಂಬಾ ಕಡಿಮೆ ಇದ್ದಾರೆ, ಕೆಲಸದವರು ಕಡಿಮೆ ಇದ್ದಾರೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಆದ್ರೆ ನಾವು ಈ ವರ್ಷದಲ್ಲಾದರೂ ಆತನ ಒಂದು ಸೇವೆಗೋಸ್ಕರವಾಗಿ, ಆತನ ಒಂದು ರಾಜ್ಯಕ್ಕೋಸ್ಕರವಾಗಿ ನಾವು ನಿಲ್ಲುವಾಗ ಆತನ ಶಾಶ್ವತವಾಗಿರುವಂತಹ ರಾಜ್ಯದಲ್ಲಿ ನಾವು ಸೇರ್ಲಿಕ್ಕೆ ಅವಕಾಶ ಆಗ್ತದೆ. ಅಷ್ಟು ಸುಲಭ ಅಲ್ಲ. ನಾವು ತಿಳ್ಕೊಂಡಿರ್ಬೋದು, ಯೇಸು ಸ್ವಾಮಿಯ ಒಂದು ಪರಲೋಕದಲ್ಲಿ, ಆತನ ರಾಜ್ಯದಲ್ಲಿ ಸೇರುವುದು ಅಷ್ಟು ಸುಲಭ ಅಲ್ಲ. ಆ ದಾರಿ ಇಕ್ಕಟ್ಟು, ದಾರಿ ಬಿಕ್ಕಟ್ಟು ಅಂತ ಬರೆದಿದೆ.